ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಮನೇಲಿ ಇವತ್ತು ನಮ್ಮ ಸಮೀರನ ಪೈಪ್ಲೈನ್ ನಡೀತಾ ಇದೆ. ಸ್ವಲ್ಪ ಪಾತ್ರೆ ತಿಕ್ತಿದ್ನಲ್ಲ, ಆ ಪಾತ್ರೆ ನೀರು ಕ್ಲೀನಾಗಿ ಹೋಗ್ತಾ ಇಲ್ಲ ಅಂತ ನಮ್ಮ ಸಮೀರು ಸ್ವಲ್ಪ ಕಾಲೇಜಿಂದ ಬಂದು ಸ್ವಲ್ಪ ಪೈಪ್ಲೈನ್ ನಡೆಸ್ತಾ ಇದ್ದಾನೆ. ಎಲ್ಲ ಕಿತ್ತಾಕೊಂಡ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಎಲ್ಲ ಕಿತ್ತಾಕೊಂಡು ಆಮೇಲೆ ಸಿಮೆಂಟ್ ಇತ್ತು, ಸ್ವಲ್ಪ ಮಳೂಲಿತ್ತು, ಎಲ್ಲ ಸೇರಿಸ್ಕೊಂಡು ಕಲಿಸ್ಕೊಂಡು ಕೂತ್ಕೊಬಿಟ್ಟಿದ್ದಾನೆ. ಏನೇನೋ ರಿಪೇರಿ ಮಾಡ್ತಾ ಇದ್ದಾನೆ ಅವನು. ಎಲ್ಲ ಸಾಮಾನು ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್. ಇಲ್ಲಿ ಸ್ವಲ್ಪ ಮಳೂಲು ಸಿಮೆಂಟ್ ಇತ್ತು, ಎಲ್ಲ ಕಲಿಸ್ಕೊಂಡಿದ್ದಾನೆ. ಒಣದಾಗೆ ಕಲಿಸ್ಕೊಂಡಿದ್ದಾನೆ ನೋಡಿ. ಕಲಿಸ್ಕೊಂಡು ನೋಡಿ ಫ್ರೆಂಡ್, ಇಲ್ಲಿ ನಾವು ಪಾತ್ರೆ ತಿಕ್ತೇವಲ್ಲ, ಇಲ್ಲಿ ಒಂದು ಸ್ವಲ್ಪ ಎಲ್ಲ ಒಡೆದಿದೆ ಫ್ರೆಂಡ್. ಇಲ್ಲೆಲ್ಲ ಒಂಥರ ಒಡೆದಿದ್ದಕ್ಕೆ ನೋಡ್ರಿ ಈ ಥರ ಮಾಡ್ತದಾನೆ. ಈ ಥರ ಇಲ್ಲಿ ನೀರು ಹೋಗ್ಲಿಕ್ಕೆ ಮಾಡ್ತದಾನೆ ಫ್ರೆಂಡ್. ಇಲ್ಲಿ ಅದು ನೀರು ನಿಲ್ತಾ ಇತ್ತು, ಅದಕ್ಕೆ ಇಲ್ಲಿ ನೀರು ಇಲ್ಲಿಂದ ಪಾಸ್ ಆಗಬೇಕಂತ ಏನೋ ಇಲ್ಲಿ ಕಲ್ಲು ಹಾಕ್ಕೊಂಡಿದ್ದಾನೆ ನೋಡಿ. ಇಲ್ಲಿ ಎಲ್ಲ ಸಾಮಾನು ತಂದು ಇಟ್ಕೊಬಿಟ್ಟಿದ್ದಾನೆ ನೋಡಿ. ಊಟ ಮಾಡಿಲ್ಲ ಏನಿಲ್ಲ, ಇಷ್ಟು ರಿಪೇರಿ ನಡೆಸ್ತಾ ಇದ್ದಾನೆ. ಇಲ್ಲೇನೋ ಸುಟ್ಟು ಬಿಟ್ಟಿದ್ದಾನೆ ಇಲ್ಲಿ ಹಾಕೊಂಡು. ಏನು ಮಾಡ್ತದ ಅಂತ ನನಗಂತೂ ಗೊತ್ತಾಗಲಿಲ್ಲ ಫ್ರೆಂಡ್. ಇವನು ಒಟ್ಟ ಮಾಡ್ತದಾನೆ ಕೆಲಸ. ಸಮೀರ್ ಅದೇನು ನಿಲ್ಸಿ ಅಲ್ಲ, ಯಾರ ಕಿತ್ತಾಕಲ್ಲ ಅದನ್ನ ಕೊಯ್ತೀಯ? ಅದೇನದು? ಹಾಂ, ಗಟ್ಟಿ ಆಗ್ಬೇಕಾ? ಅಲ್ಲ ಅದೆಂತದ ಮತ್ತೆ ನಿಲ್ಸಿ ಹಂಗೆ ಯಾಕೆ ನಿಲ್ಸಿ ಅದನ್ನ ಹಂಗೆ? ಏನೇನು ಮಾಡ್ತೀವಿ? ಹಾಂ, ಈ ಪೈಪ್ ಇಟ್ಟೆ ಅದ್ರೊಳಗಡೆ ನೋಡ್ರಿ. ಇಲ್ಲಿಂದ ಹಿಂಗೆ ಬರುತ್ತೆ ನೋಡಿ ಫ್ರೆಂಡ್. ಇದು ಬಂದು ಈ ಕೇರಿಗೆ ಟಚ್ ಆಗಿದೆ, ಇಲ್ಲಿವರೆಗೂ ಮಾಡಿದಾನೆ ನೋಡಿ ಫ್ರೆಂಡ್. ಇದು ಇನ್ನೂ ಊಟ ಮಾಡಿಲ್ಲ, ಕಾಲೇಜಿಂದ ಬಂದವನು. ಆಗಲಿ 3 ಗಂಟೆ ಆದರೂ ಊಟ ಮಾಡ್ಲಂಗೆ ಕೆಲಸ ಮಾಡ್ತದಾನೆ ನೋಡಿ ಫ್ರೆಂಡ್. ಅದು ಇದು ರಿಪೇರಿ ಮಾಡೋಕ್ಕಂತೂ ಎಲ್ಲದರಲ್ಲೂ ಮುಂದೆ ಹೋಗ್ತಾನೆ ಫ್ರೆಂಡ್. ಇವನು ಎತ್ತಿದ ಕೈ ನೋಡಿ. ಇಲ್ಲೆಲ್ಲ ಅದು ಇದು ಚೆಲ್ಬಿಟ್ಟಿದ್ದಾನೆ ಇವನು. ಹಿಂದೆ ಈಗ ನಾನು ಎಲ್ಲ ಎತ್ತಿ ಇಡಾಕಿರ್ಬೇಕು ನೋಡಿ. ಇಲ್ಲಿ ಎಲ್ಲ ಗಲೀಜು ಮಾಡಿ ಇಟ್ಬಿಡ್ತಾನೆ. ಎಲ್ಲ ಸಾಮಾನು ಈ ಕಡೆ ತಗೊಬಂದು ತೊಳೆದಿಡಪ್ಪ ಅದನ್ನೆಲ್ಲ. ಇದು ನೀರು ತುಂಬೈತಿ, ಇಲ್ಲಿ ಹೆಂಗೆ ಹಿಡಿತತಿ? ಹಿಡಿತತ್ತ ಅಲ್ಲಿ. ಅದು ಒಂದು ಬರ್ಲಿಂದ ನೀರೆಲ್ಲ ಹೊಡ್ಕ ಆ ಕಡೆ ನೋಡ್ರಿ. ಇಲ್ಲೂ ರಿಪೇರಿ ನಡೆಸ್ತಾ ಇದ್ದಾನೀಗ. ನೋಡ್ರಿ, ಕಲ್ಲು ಹಾಕಂತ ಇದ್ದಾನೆ. ಕಲ್ಲು ಹಾಕೊಂಡು ರಿಪೇರಿ ಮಾಡ್ತಾನೆ ನೋಡ್ರಿ. ಈಗ ಊಟ ಮಾಡ್ತಾನ್ರಿಪ್ಪ ಅವನು ಒಬ್ಬನು. ನಾನು ಒಂದು ಸ್ವಲ್ಪ ಶಾಲೆಗೆ ಹೋಗಿ ಬಂದು ಬಟ್ಟೆ ಒಗೆದೆ ಫ್ರೆಂಡ್. ಬಟ್ಟೆ ಒಗೆದು ಊಟ ಮಾಡಿದೆ. ಅವ್ನು ಕರೆದ್ರೆ ಬರಲಿಲ್ಲ. ಹಾಂ ಹಾಂ, ನಾನು ಸ್ವಲ್ಪ ಶಾಲೆಯಿಂದ ಬಂದು ಊಟ ಮಾಡಿ ಸ್ವಲ್ಪ ಬಟ್ಟೆ ಹೋಗಿದೆ. ಹಂಗೆ ಸುಮ್ಮನೆ ಸ್ವಲ್ಪ ಈ ಕಡೆ ಬಂದು ಹಿತ್ಲಾಗ ನಿಂತೆ. ಇವನು ಊಟಕ್ಕೆ ಬರ್ತಾ ಇಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊಂಡೆ. ಇನ್ನೇನು ಸ್ವಲ್ಪ ಎಳೆ ಸಾರಿದೆ, ಒಂದು ಅನ್ನವನ್ನು ಮಾಡಿದರೆ ಸಂಜೆ ಅಡುಗೆ ಆಯಿತು. ಏನು ಬೇಕಂತೀವನಿಗೆ, ನನಗಂತೂ ಸಿಗ್ತಾ ಇಲ್ಲ. ಎಲ್ಲಾಯಿತು ಏನು ಕಲ್ಲು ಬೇಕಂತೀವನಿಗೆ, ದೊಡ್ಡದೊಂದು. ಒಂದಿದೆ, ಇದು ಬರುತ್ತೆ ಇಲ್ಲೋ ಗೊತ್ತಿಲ್ಲ. ನೋಡ್ರಿ, ಈ ಕಾಂಕ್ರೀಟ್ ನಡೀತಾ ಐತಿ. ಗೌಂಡಿದು ತುಂಬ ಫಾಸ್ಟ್ ಕೆಲಸ ನಡೀತೈತಿ ನೋಡ್ರಿ. ಇಲ್ಲೊಂದು ಸ್ವಲ್ಪ ನಡೀತೈತಿ, ಅಲ್ಲೊಂದು ಸ್ವಲ್ಪ ನಡೀತಾ ಇತ್ತು ಸಮೀರನ ಕೆಲಸ. ಅದು ಒಣಗಿದ್ರೆ ಗಟ್ಟಿ ಆಗ್ತೈತಿ, ಇಲ್ಲಾಂದರೆ ಇದಾಗ್ಬಿಡ್ತೈತಿ. ಗೌಂಡಿ ಕೆಲಸ ಮಾಡ್ತಿದ್ದಾನೆ ಫ್ರೆಂಡ್ ಇವನು ನೋಡಿ.
ನೀರು ಬೀಳಂಗಿಲ್ಲ, ಗಟ್ಟಿಯಾಗಿ ಕುಂದ್ರಬೇಕು. ಅದು ಗಟ್ಟಿ ಆಗ್ಬೇಕಂದ್ರೆ ನೀರು ಬಿದ್ದರೆ ಮತ್ತೆ ಹೊಡಿತೈತೆ ಅದು. ನೋಡಿರಿ ಅವ್ರ ಅಪ್ಪಾಜಿ ಮಾಡೋದು ನೋಡ್ತಾನೆ. ಅವನು ಒಂದು ಸ್ವಲ್ಪ ರಿಪೇರಿ ಮಾಡೋಕೆ ಕುಂತ್ಬಿಟ್ಟ. ಶಾಲೆಗೆ ಹೋಗಿ ಬಂದು ಓದ್ಕೊಳ್ಳಪ್ಪ ಅಂದರೆ ಇಲ್ಲೆಲ್ಲ ನೀರು ಆ ಕಡೆ ಈ ಕಡೆ ಹೋಗ್ತಾ ಇತ್ತಂತ ಇವನು ರಿಪೇರಿ ಮಾಡೋಕೆ ಕುಂತಾನೆ. ನೋಡಪ್ಪ ಆಯ್ತಾ, ಅಷ್ಟೆಲ್ಲ ಹರಡಿದ್ದಾನೆ ಅಂದರೆ ನೋಡಿ. ಇಲ್ಲೊಂದು ಸ್ವಲ್ಪ ಕೆಲಸ ನಡೆಸ್ತಾ ಇದ್ದಾನೆ. ಕ್ಲೀನಾಗಿ ತಕ್ಕ ಅದನ್ನೆಲ್ಲ ಹರಡಬೇಡ. ಸ್ವಲ್ಪ ಕುರಿ ಸ್ವಲ್ಪ ಹಾಕಿ ಮಾಡ್ತೀರ ಫ್ರೆಂಡ್. ಎಲ್ಲ ಕಡೆಯಿಂದನೂ ಮಾಡ್ಕೊಬೇಕಲ್ಲ. ನಮ್ಮೂರಲ್ಲಿ ಇವತ್ತು ಗಣಪತಿ ಹಬ್ಬದ ಪ್ರಸ್ತ ಇಟ್ಟಿದ್ದಾರೆ ಫ್ರೆಂಡ್. ಇವತ್ತು ಎಲ್ಲ ಜನ ಊಟಕ್ಕೆ ಹೋಗಿ ಬರ್ತಾ ಇದ್ದಾರೆ. ನಮ್ಮ ಶಾಲೆಯಿಂದನೂ ಬಂದು ಊಟಕ್ಕೆ ಕರೆದಿದ್ರು. ಎಲ್ಲ ಹುಡುಗರು ಹೋಗಿ ಊಟ ಮಾಡಿದ್ವು. ಅದಕ್ಕೆ ನಾನು ಇವತ್ತು ಹಂಗೆ ಬಂದುಬಿಟ್ಟೆ. ಅಡುಗೆ ಮಾಡಲಿಲ್ಲ, 1 ಗಂಟೆ ಮುಟ ಕೂತ್ಕೊಂಡು ಬಂದೆ ಫ್ರೆಂಡ್. ನೀರು ಹಾಕ್ಬಿಡೋ. ಅಯ್ಯೋ ಎಷ್ಟು ನೀರು ಹಾಕಿದ್ರೆ ನಿಲ್ಲಲ್ಲ. ಹೋಗಿ ಗಟ್ಟಿ ಹಾಕ್ತಾರೆ ಅದನ್ನ. ಆ ಥರ ಹಾಕಿದ್ರೆ ಇದಾಗಲ್ಲ, ಅದು ಗಟ್ಟಿ ಆಗಲ್ಲ ಸಮೀರ್. ಏನಪ್ಪ ಮಾಡೋಕೆ ಬರಲಿದ್ರೆ ಮಾಡಬಾರ್ದು. ಈ ಹುಡುಗ ಕೇಳಲ್ಲಪ್ಪ, ಎಲ್ಲ ಮಾಡ್ತಾವ ಹಂಗೆ. ಗಟ್ಟಿ ಆಗಲ್ಲ ಅದು ಅಂದರೂ ಕೇಳ್ತಾ ಇಲ್ಲ. ನೋಡ್ರಿ ಇಲ್ಲೆಲ್ಲ ಹರಡಿಬಿಟ್ಟಿದ್ದಾನೆ. ಎಲ್ಲ ನಾಯಿ ಹತ್ಬೇಕೀಗ. ಏನು ಮಕ್ಕಳಪ್ಪ. ಸ್ವಲ್ಪ ಬಟ್ಟೆ ಒಗೆಯಕ್ಕೆ ಹಾಕಿದ್ದೀನಿ ಮಿಷನಲ್ಲಿ. ಸ್ವಲ್ಪ ಪಾತ್ರೆ ತಿಕ್ಕೊಂಡು ಬಂದು ಇಟ್ಕೊಂಡೆ. ಕೈಯಲ್ಲಿ ತಿರುಗ್ತಾನೆ ಇರ್ಬೇಕ್ರಿ ಅಪ್ಪ. ಅದು ತಂದ್ಕೊಡು, ಇದು ತಂದ್ಕೊಡು ಅಂತಾನೆ ಇರ್ತಾನೆ. ತಗೊಳಪ್ಪ. ಏನಮ್ಮೆ ಕಟ್ಟರ್ ಮಾಡೋದು ಒಂದು ಕೆಲಸ ಆದರೆ ತಿರ್ಗ್ಸೋದು 10 ಕೆಲಸ ಆಗುತ್ತೆ ನೋಡಿ ಫ್ರೆಂಡ್. ಸುಮ್ಮನೆ ಕುತ್ಕೊಳಲ್ಲ, ತಲೆ ತಿನ್ನಕ್ಕೆ ಕುಂತ್ಬಿಡ್ತಾನೆ ನೋಡಿ. ನೋಡ್ರಿ ಮುಗೀತು ಸಮೀರನ ಕೆಲಸ. ಇದ್ದಿದ್ದೆಲ್ಲ ತುಂಬ್ಕೊಳಕ್ಕೆ ಕುಂತಾನ. ಅದೆಲ್ಲ ಹಾಕ್ತಿ? ಎಲ್ಲಿ ಸೈಡಿಗೆ? ನೆಲ್ಲಲ್ಲ ಬಿಡೋ, ಗಟ್ಟಿಯಾಗಿ ಹಿಡಿಯಲ್ಲ ಅದು. ಏನಪ್ಪ ಹೊಡೆದು ಹೋಗ್ಬಿಡ್ತಾವ ಎಷ್ಟೇ ಮಾಡಿದ್ರು. ಹೋಗಿ ಊಟ ಮಾಡೋಗಿ. ಬರೋಬ್ಬರ 4 ಗಂಟೆ ಆಗೈತಿ. ಅಲ್ಲೊಂದು ಸ್ವಲ್ಪ ಏನೋ ರಿಪೇರಿ ಮಾಡ್ಬೇಕಂತ ಇಲ್ಲೊಂದು ಸ್ವಲ್ಪ ಮಾಡ್ದೆ, ಅಲ್ಲೊಂದು ಸ್ವಲ್ಪ ಮಾಡೋಕ್ಕಂತ ನೋಡ್ರಿ. ಅವ್ರ ಅಪ್ಪಾಜಿ ಸಾಮಾನು ಎಲ್ಲ ತಗೊಂಡು ಮಾಡೋಕ್ಕಂತ ನೋಡ್ರಿ ಗೌಂಡಿ ಕೆಲಸನ. ನಿಲ್ಲಲ್ಲ ಬಿಡು ಕಟ್ಟಿ, ಅಷ್ಟೆಲ್ಲ ಯಾಕೆ ಮಾಡ್ತೀವಿ? ಕಲ್ಲು ಎತ್ತಕ್ಕೆ ಮತ್ತವು.
ನೋಡ್ರಿ ಇವತ್ತು ಗೌಂಡಿ ಕೆಲಸ ಆಗ್ಯ ಗೌಂಡಿ ಆಗ್ಬಿಟ್ಟಾನ ಇವತ್ತು. ಗೌಂಡಿ ಕೆಲಸ ಮಾಡೋರಿಗೆಲ್ಲ ಸಾಕಾಗೈತಿ. ನೀವು ಮಾಡ್ತದ ನೋಡ್ರಿ. पाणी आज जातच नाही. ಎಷ್ಟು ಚೆನ್ನಾಗಿ ಕಟ್ಟಿದ ನೋಡ್ರಿ ನಮ್ಮ ಸಮೀರ್ ಸಿಮೆಂಟಿಂದ. ಎಲ್ಲ ಮಾಡ್ತಾನೆ ರೀ, ಇಲ್ಲಿ ಪೈಪ್ ಲೈನು ಮಾಡ್ತಾನೆ. ಮತ್ತು ಇನ್ನೇನಾರ ಮಾಡ್ತಾ ಇರ್ತಾನೆ ರೀ ಕೆಲಸ ಮನೇಲಿದ್ದರೆ. ಓದಾಕಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ, ಕೆಲಸ ಮಾಡೋಕೆ ಜಾಸ್ತಿ ಆಗ್ತಾಯಿತ್ತು ಈಗ ಅಲ್ಲ ಸಮೀರ? ಓಯ್, ಓದೋದು ಇಂಟ್ರೆಸ್ಟ್ ಕಡಿಮೆ ಆಗ್ತಾಯಿತ್ತಲ್ಲ, ಕೆಲಸ ಮಾಡೋಕೆ ಏನೂ ಅನ್ಸಲ್ಲಲ್ಲ? ನೀರು ಬಿಟ್ಟು ಮತ್ತೆ ಇಲ್ಲಿ ಸಾಯಂಕಾಲ ಟೊಪ್ಪನಾಗ ನೀರು ಬಂದು ಮತ್ತೆ ಎಲ್ಲೋ ಬರಲ್ಲ ತಗ, ಬೆಳಗ್ಗೆನ ಈಗ ನೀರು ಟೊಪ್ಪನಾಗ ಕಮ್ಮಿ. ಈಗಲ್ಲಿ ಬರ್ಬೇಕು ನೀರು, ನಾಳೆ ಬರೋದು ನೀರು ನಮಗೆ. ಚೆನ್ನಾಗತ್ತೆ ನೋಡ್ರಿ ಕಟ್ಟಿ. ನೀರು ಈ ಕಡೆ ಬರ್ತಾಯಿತ್ತು ಫ್ರೆಂಡ್, ಅದು ಈ ಕಡೆ ಹೋಗ್ತಾಯಿತ್ತು. ಅಲ್ಲಿಂದ ನೇರವಾಗಿ ಇದ್ರ ಒಳಗಡೆ ಬಿದ್ದರೆ ಹಿಂಗೆ ಹೋಗುತ್ತೆ ಆ ಕಡೆ ಅಂತ ಮಾಡ್ಯ ನಾನು. ಆದರೂ ಗಟ್ಟಿ ನಿಲ್ಲಲ್ಲ ಫ್ರೆಂಡ್, ಈ ಮಳೆಗಾಲಲ್ಲೆಲ್ಲ ಕಟ್ಟಿ ಒಡೆದು ಬಿಡ್ತಾವೆ ಇವು. ನೋಡ್ರಿ ನಮ್ಮ ಸಮೀರನ ಕೆಲಸ ಫಿನಿಶ್ ಆಯಿತು. ಇಲ್ಲೊಂದು ಸ್ವಲ್ಪ ಮಾಡ್ದ ತೆಗೆದಿತ್ತು ನೋಡ್ರಿ. ಈ ಥರ ಕಟ್ಟಿ ನೋಡ್ರಿ ನೀರು ಹೋದಂಗೆಲ್ಲ ಮಾಡಿ ಇಟ್ಟು ಬುಟ್ಟಿ ಎಲ್ಲ ತಗೊಂಡು ತೊಳ್ಕೊಬರಕ್ಕೆ ಹೋದ ಫ್ರೆಂಡ್. ಇಲ್ಲಿ ಕೇರಿ ಹತ್ರ ಮುಗಿಸಿ ಹೋದ. ಹೋಗಿ ಬುಟ್ಟಿ ಗಿಟ್ಟಿ ಎಲ್ಲ ತಗೊಂಡು ಹೋಗ್ಯಾನ ಫ್ರೆಂಡ್. ಅಲ್ಲಿ ಕೇರಿಯಲ್ಲಿ ತೊಳೆಯಾಕಿ ಎಲ್ಲಿ ಹೋದ್ನ ಏನು ಇಲ್ಲಿ ಕುಂತ ನೋಡ್ರಿ. ಕೆಲಸ ಅಂತೂ ಮುಗೀತು ಫ್ರೆಂಡ್ ನಮ್ಮ ಸಮೀರಂದು. ಈಗ ನನ್ನ ಬಾಕಿ ಇದೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು. ಈ ನನ್ನ ವಿಡಿಯೋ ಇವತ್ತು ನಮ್ಮ ಸಮೀರ್ ಗೌಂಡಿ ಕೆಲಸ ಮಾಡಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಟೇಕ್ ಕೇರ್, ಬಾಯ್.